ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದು ಕಲುಷ ಸಿನಿಮಾ ಬಿಡುಗಡೆಗೆ, ಟೀಸರ್ ಬಿಡುಗಡೆಗೆ ಸೇರಿದ್ದೆವು. ಗಂಗಾಧರ್ ಸರ್ ಆಮೇಲೆ ಇವರ ನೇತೃತ್ವದಲ್ಲಿ ಟೀಸರ್ ಬಿಡುಗಡೆ ಆಯಿತು. ನಮ್ಮ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ನಮ್ಮ ಇಂಡಿ ಕ್ಷೇತ್ರದವರಾದ, ಇಂಡಿ ತಾಲೂಕದವರಾದ ಮಿಸ್ಟರ್ ಷಣ್ಮುಗ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಅದೇ ಸಿನಿಮಾಕ್ಕೆ ಹೀರೋ ಆಗಿ ಪ್ರತಾಪ್ ಸರ್ ಇದ್ದಾರೆ. ಅದಕ್ಕೆಲ್ಲ ಬಂಡವಾಳ ಹಾಕಿದವರು ಹರೀಶ್ ಸರ್ ಇದ್ದಾರೆ. ಇಲ್ಲಿ ಟೀಸರ್ ತುಂಬಾ ಚೆನ್ನಾಗಿ ಬಿಡುಗಡೆ ಬಂದೈತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಂದ್ರೆ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಕರ್ನಾಟಕದ ಅಭಿಮಾನಿಗಳಿಗೆ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನು ನೋಡಬೇಕು, ಬೆಳೆಸ್ಬೇಕು. ತಮ್ಮೆಲ್ಲ ಆಶೀರ್ವಾದದಿಂದ ಇದು ಇಂಡಸ್ಟ್ರಿ ಬೆಳಿತೈತಿ. ಇಂಡಸ್ಟ್ರಿ ಈಗ ಬಹಳ ಇದ್ರೊಳಗೆ ಬಂದೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಿಬಿಟ್ಟು ಇದು ಮಾಡಬೇಕು. ಆಮೇಲೆ ಮುಖ್ಯವಾದ ಹೀರೋಯಿನಿ ಆದವರು ಐಶ್ವರ್ಯ ಅಂತ. ಎಲ್ಲರೂ ತಮ್ಮ ತಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ಸ್ಪೆಕ್ಟರ್ ಪಾತ್ರವಾಗಿ ಮಿಸ್ಟರ್ ಸಂಜು ಅವ್ರು ಮಾಡಿದ್ದಾರೆ. ಹಂಗೆ ಒಬ್ರು ಕಾಮಿಡಿ ಆರ್ಟಿಸ್ಟ್ ಆಗಿ ದೇವು ಅವ್ರು ಬಂದಾರ. ಪಾಪ ಅವ್ರು ಬಂದಿಲ್ಲ, ಇವತ್ತು ಯಾವುದೋ ಒಂದು ಕಾರಣದಿಂದ ಬಂದಿಲ್ಲ. ಬಟ್ ಟೀಸರ್ ವಾಸ್ ವೆರಿ ಗುಡ್. ದಯವಿಟ್ಟು ಎಲ್ಲರೂ ನೋಡಬೇಕು. ಈ ಸಿನಿಮಾ ನೋಡಿ ಈ ಸಿನಿಮಾ ತಂಡದವ್ರಿಗೆ ಎಲ್ಲರೂ ಆಶೀರ್ವಾದ ಕೊಡಬೇಕು ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ಶೂಟಿಂಗ್ ದಾವಣಗೆರೆ ಮತ್ತು ಶಿವಮೊಗ್ಗ, ಬೆಂಗಳೂರಲ್ಲಿ ಒಂದಿಷ್ಟು ಮಾಡಿದ್ದೀವಿ. ಆಲ್ಮೋಸ್ಟ್ ಆಲ್ 70-80% ಶಿವಮೊಗ್ಗ ಮತ್ತು ದಾವಣಗೆರೆ ಶೂಟ್ ಮಾಡಿರೋದು. ಸರ್ ಇದೊಂದು ಕ್ರೈಮ್ ಥ್ರಿಲ್ಲರ್ ರೀ, ಕ್ರೈಮ್ ಥ್ರಿಲ್ಲರ್ ಮೂವಿ. ಅಂದ್ರೆ ಈ ಮೆಡಿಕಲ್ ಮಾಫಿಯಾ ಆ ಕುರಿತು ಇರೋದು. ಆಮೇಲೆ ನಮ್ಮ ಕತೆ ಬಂದು ನಮ್ಮ ಪ್ರತಾಪ್ ಅವರೇ ಬರೆದಿದ್ದು, ಕತೆ ಮತ್ತು ಚಿತ್ರಕಥೆ ಎಲ್ಲ ಬರೆದಿದ್ದು. ಉತ್ತರ ಕರ್ನಾಟಕದ ನಮ್ದು ಸಂಜು ಬರಾಡೆ ಅವ್ರಿ. ಆಮೇಲೆ ದೇವು ಅವ್ರಿ, ಕಾಮಿಡಿ ಆಕ್ಟರ್ ರೀ ಅವರು. ಮಜಾವರದಲ್ಲೆಲ್ಲ ಆಕ್ಟ್ ಮಾಡಿದಾರೆ ದೇವ್ ಅವ್ರಿ. ಮತ್ತೆ ರಾಮಚಂದ್ರ ಕಾಂಬ್ಳೆ ಅಂತ ಮಾಡಿದಾರೆ. ಸುಮಾರು ಜನ ಮಾಡಿದ್ದಾರೆ. ಆಮೇಲೆ ನಮ್ಮ ಭೀಮ್ ಅವರು ಮಾಡಿದ್ದಾರೆ, ಭೀಮ್ರಾವ್ ಅವ್ರಿಗೆ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಉತ್ತರ ಕನ್ನಡ ತುಂಬಾ ಜನ ಮಾಡಿದ್ದಾರೆ. ಬಿಜಾಪುರದಲ್ಲಿ ಅಲ್ಲ ಸರ್, ಆಲ್ಮೋಸ್ಟ್ ಅಲ್ಲಿ ಟೀಮ್ ಎಲ್ಲ ಬೆಂಗಳೂರು ಕಡೆ ಇರೋದ್ರಿಂದ ಅಲ್ಲೇ. ಅಂದ್ರೆ ಈ ಕತೆಗೆ ಆ ತರ ಬ್ಯಾಕ್ ಗ್ರೌಂಡ್ ಅವಶ್ಯಕತೆ ಇತ್ತು ನಮ್ಗೆ. ಅಂದ್ರೆ ಹಂಗಲ್ರಿ ಸರ್, ಅಂದ್ರೆ ಕತೆಗೆ ಆಮೇಲೆ ಫೈನಾನ್ಷಿಯಲ್ ನಮ್ಗೆ ಆ ಕಡೆ ಸ್ವಲ್ಪ ಸೆಟ್ ಆಗೋದ್ರಿಂದ ಹಂಗಾಗಿ ಅಲ್ಲೇ ಶೂಟ್ ಎಲ್ಲ. ಸರ್ ಒಂದು 70 ಆಗಿದೆ ಸರ್ ಇವಾಗ. 70 ಲ್ಯಾಕ್. ಇವಾಗ ಆಲ್ಮೋಸ್ಟ್ ಪ್ರಮೋಷನ್ ಅದು ಇದು ಅಂತ ಇನ್ನೂ ಒಂದು 20-30 ಲ್ಯಾಕ್ ಸರ್. ಇವಾಗ ಇನ್ನೂ ಡೇಟ್ ಫೈನಲ್ ಆಗಿಲ್ರಿ. ನೆಕ್ಸ್ಟ್ ಇನ್ನೊಂದು ಫೈನಲ್ ಮಾಡ್ತೇವ್ರಿ. ಇನ್ನು 1 by 1 ಸಾಂಗ್ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಫಸ್ಟ್. ಸರ್ 3 ಸಾಂಗ್ ಇದಾವ್ರಿ. ಒಂದು ಮೆಲೋಡಿ. ಸರ್ ನಮ್ದು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲೇ ಒಂದು ಐಟಮ್ ಸಾಂಗ್ ಅದ್ರಿ. ಅದು ಎಕ್ಸ್ಪೆಕ್ಟೇಷನ್ ಇದೆ ರೀ, ನೋಡ್ಬೇಕ್ರಿ. ಮೂವಿ ರೀ, ಮೂವಿ 2 hour 10 ನಿಮಿಷ ಇದೆ. 2 hour 10 ನಿಮಿಷ. ಸೆನ್ಸರ್ ಎಲ್ಲ ಆಗಿದ್ರಿ ಆಲ್ರೆಡಿ. ಇವಾಗ ನಾವು ರಿಲೀಸ್ ಹಂತದಲ್ಲಿ ಇದೇವ್ರಿ. ಆದ್ರೆ ಡೇಟ್ ಇನ್ನು ನಮ್ ಸ್ವಲ್ಪ ನೋಡ್ಕೊಂಡು ಡೇಟ್ ಫೈನಲ್ ಮಾಡ್ತೇವ್ರಿ. ಕೆಲವೊಂದು ತುಂಬಾ ಸಿನಿಮಾಗಳು ಬರ್ತಾ ಇರೋದ್ರಿಂದ ಆದಷ್ಟು ಬೇಗ. ಎಲ್ರಿಗೂ ನಮಸ್ಕಾರ. ನಾ ಹೇಳೋದಿಷ್ಟೇ ರೀ, ಇದು ಯಾಕಂದ್ರ ಈ ಒಂದು ಚಿತ್ರತಂಡ ಬಹಳ ಕಷ್ಟಪಟ್ಟು ಇದೊಂದು ಫಿಲ್ಮ್ ಮಾಡೈತಿ. ಒಬ್ಬ ಕಲಾವಿದ ಬೆಳಿಬೇಕಾದ್ರೆ ಕಲಾಭಿಮಾನಿಗಳ ಆಶೀರ್ವಾದ ಬಹಳ ಮುಖ್ಯ ಐತಿ. ಹಾಗೆ ಈ ಒಂದೆಲ್ಲ ಚಿತ್ರತಂಡಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಇದನ್ನ ಇನ್ನೂ ಎತ್ತರಕ್ಕೆ ಬೆಳೆಸಲಿ ಅಂತೇಳಿ ಹಾರೈಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ಯುವನ್ ಪ್ರತಾಪ್ ಅಂತ ಹೇಳಿ. ಕಲುಷ ಚಿತ್ರದ ನಾಯಕ ನಟನಾಗಿ ಈ ಪಿಕ್ಚರಲ್ಲಿ ಪಾತ್ರ ಮಾಡಿದ್ದೀನಿ. ಸೊ ಎಂಟೈರ್ ಟೀಮ್ ಇವತ್ತು ಇಲ್ಲಿದೆ. ಸೊ ಇನ್ನೊಂದು 2-3 ಜನ ನಮಗೆ ಇವತ್ತು ಅನುಕೂಲ ಆಗಿಲ್ಲ ಅವ್ರಿಗೆ ಬರೋದಕ್ಕೆ. ಸ್ವಲ್ಪ ಬೇರೆ ಏನೋ ಶೂಟಿಂಗ್ಗಳಲ್ಲಿ ಬ್ಯುಸಿ ಆಗಿದ್ರು, ಹಂಗಾಗಿ ಅವ್ರು ಬರೋಕ್ಕಾಗಿಲ್ಲ. ಸೊ ನಮ್ಮ ಹರಿ ಅಂತೇಳಿ ನನ್ನ ಕಲೀಗ್, ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ. ಸೊ ಈ ಮೂವಿನ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡು ಇಬ್ರು ಕೂಡ ಈ ಮೂವಿ ಆರಂಭಿಸಿದ್ವಿ. ಕಂಪ್ಲೀಟ್ ಆಗಿ ಇವತ್ತು ಬಿಜಾಪುರಲ್ಲಿ ಫಸ್ಟ್ ಪ್ರೋಗ್ರಾಮ್ ಮಾಡೋ ಥರ ಬಂದು ಇಲ್ಲಿ ನಿಂತಿದ್ದೀವಿ ನಿಮ್ಮ ಮುಂದೆ. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ, ಪ್ರತಿಯೊಬ್ಬರು ಈ ಮೂವಿಗೆ ಸಪೋರ್ಟ್ ಮಾಡಿ. ಸೊ ಎಂಟೈರ್ ಈಗ ನಾವು ಡೇ 1 ಹಿಡಿದು ನಾವು ಯಾವ ರೀತಿ ಎಲ್ಲೆಲ್ಲಿ ಮಾಡ್ಕೊಂಡು, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ರಾಣೆಬೆನ್ನೂರು, ಬೆಂಗಳೂರು, ಸೊ ಸುಮಾರು ಕಡೆ ನಾವು ಶೂಟಿಂಗ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು, ಸೊ ನಮ್ಮ ಮೂವಿಗೆ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ವಿನೋದ್ ಅಂತೇಳಿ, ವಸೀಮ್ ಅಂತ ಹೇಳಿ ಸೊ ನಿಮ್ಮನ್ನು ಭೇಟಿ ಆಗ್ತಾರೆ, ಈಗ ಮಾತಾಡ್ತಾರೆ. ಸೊ
ತುಂಬಾ ಚೆನ್ನಾಗಿ ಬರೋದಕ್ಕೆ ಒನ್ ಆಫ್ ದ ರೀಸನ್ಸ್ ಈಗ ಅವರು, ಆಮೇಲೆ ನಮ್ಮ ಕ್ಯಾಮ್ರಾಮನ್ ಭರತ್ ಇಂಡಿಯಾ ಅಂತೇಳಿ. ಸೊ ಎಲ್ಲ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಇವತ್ತು ನಿಮ್ ಮುಂದೆ ಇಷ್ಟು ಚೆನ್ನಾಗಿ ನಾವು ಟೀಸರ್ ಮತ್ತೆ ಟ್ರೈಲರ್ ನಿಮ್ಗೆ ತೋರಿಸಿದೀವಿ. ಸರ್ ಗಾಳ ಅಂತೇಳಿ ಒಂದು ಮೂವಿ ಕಂಪ್ಲೀಟ್ ಆಗಿದೆ, ಗಾಳ ಅಂತೇಳಿ. ಅದ್ರಲ್ಲಿ ನಾನು ಮುಖ್ಯ ಪಾತ್ರನಾಗಿ ಮಾಡಿದ್ದೀನಿ, ನಟನಾಗಿ ಮಾಡಿದ್ದೀನಿ. ಇದರಲ್ಲೂ ನಾನೀಗ ಹೀರೋ ಆಗಿ ಮಾಡಿರೋದು ಇದೆ, ನಟನಾಗಿ. ಹಾ ಹೌದು, ಆಲ್ಮೋಸ್ಟ್ ಆಯ್ತು ಸರ್. ನಮ್ಗೊಂದು 65 ದಿವಸ ಶೂಟಿಂಗ್ ಮಾಡಿದೀವಿ. ಸೊ ಒಂದು 3 ಶೆಡ್ಯೂಲ್ ತರ ಮಾಡ್ಕೊಂಡು ಒಂದು 65 ದಿವಸ ನಾವು ಶೂಟಿಂಗ್ ಕಂಪ್ಲೀಟ್ ಮಾಡಿದೀವಿ. ಸರ್ ಈ ಮೂವಿಲಿ ಒಂದು ಎಕ್ಸ್ಪೀರಿಯನ್ಸ್ ಏನಂತಂದ್ರೆ, ಒಂದು ಸಮಾಜದಲ್ಲಿ ಸುತ್ತಮುತ್ತ ಆಗುವಂತ ಒಂದು ಘಟನೆಗಳನ್ನ ಇಟ್ಕೊಂಡು ಒಂದು ಟಾಪಿಕ್ ಇಟ್ಕೊಂಡು ನಾನು ಇದನ್ನ ಕತೆ ಮಾಡಿದ್ದು. ಸೊ ಸಂದೇಶ ಇದರಲ್ಲಿ ನಾವೀಗ ಏನಂತಂದ್ರೆ, ಈಗ ಮೆಡಿಕಲ್ ಮಾಫಿಯಾ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಆ ಮೆಡಿಕಲ್ ಮಾಫಿಯಾದಕ್ಕೆ ಸುಮಾರು ರೀತಿಯಾದ ಒಂದು ದಾರಿಗಳಲ್ಲಿ ಮೆಡಿಕಲ್ ಮಾಫಿಯಾಗಳು ನಡೆಯುತ್ತೆ. ಸೊ ನಮ್ಮ ಕಣ್ಮುಂದೆ ಆದ್ರೂ ಅದು ನಮ್ಗೆ ತಿಳುವಳಿಕೆ ಇರಲ್ಲ. ಸೊ ಏನೋ ಆಗ್ತಾ ಇದೆ ಬಿಡು ಅಂತ ನಾವು ಅನ್ಕೊಂಡಿರ್ತೀವಿ. ಸೊ ಆ ಒಂದು ಟಾಪಿಕ್ ನ ಇಟ್ಕೊಂಡು ನಾನು ಇದನ್ನ ಒಂದು ಕತೆ ರೆಡಿ ಮಾಡಿದ್ದೆ. ಸರ್ ಈಗ ಎಕ್ಸಾಂಪಲ್ ಹೇಳ್ಬೋದು, ಈಗ ಯಾರು ಇಲ್ದೇ ಇರೋರನ್ನ ಕರ್ಕೊಂಡೋಗಿ ಇವಾಗ ಕಿಡ್ನಿ, ಕಣ್ಣುಗಳು, ಸೊ ಬಾಡಿಲಿ ಅಂಗಾಂಗಗಳನ್ನ ಅವ್ರನ್ನ ತಗೊಂಡಾಗ ಸೊ ನಿಮ್ಗದು ಮಾಹಿತಿನೇ ಇರಲ್ಲ. ಸೊ ಈಗ ಯಾರೋ ಇರೋರ್ಗೆ ಬಾಡಿ ಪಾರ್ಟ್ಸ್ಗಳನ್ನ ಯಾರನ್ನ ಎತ್ಕೊಂತು ಅಂದ್ರೆ ಒಬ್ರು ಯಾರು ಬಂದು ಕ್ವಶನ್ ಮಾಡ್ತಾರೆ, ನಮ್ಮ ಮನೆಯವ್ರಿಗೆ ಏನೋ ತೊಂದರೆ ಆಗಿದೆ, ಏನೋ ಮತ್ತೊಂದು ಆಗಿದೆ ಅನ್ಕೊಂಡು. ಸೊ ಯಾರು ಇಲ್ದೇ ಇರೋರ್ಗೆ ಕರ್ಕೊಂಡೋಗಿ ಈಗ ನಾವೇನಾರ ಹಂಗೆ ಮಾಡ್ತು ಅಂತಂದ್ರೆ ಅವ್ರಿಗೆ ಕೇಳೋರು ಯಾರು ಇರಲ್ಲ. ಸೊ ಈ ತರ ಒಂದು ಮೆಡಿಕಲ್ ಮಾಫಿಯಾ ಒಂದು ಕತೆನ ಇಟ್ಕೊಂಡು ನಾವು ಕತೆ ಮಾಡಿದ್ವಿ. ಸೊ ಜನರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಇದು ನಾವೀಗ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದೀವಿ ಅಂಡ್ ನಮ್ಮ ಒಂದು ಟೀಮ್ ಒಂದು ಸ್ಟ್ರೆಂತ್ ನಾವು ತೋರಿಸ್ತಾ ಇದೀವಿ. ಸೊ ಎಲ್ಲರೂ ಯಾವ್ಯಾವ್ದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅನ್ಕೊಂಡು ನಾವು ಅದನ್ನ ಪ್ರೂವ್ ಮಾಡ್ತಾ ಇದೀವಿ. ಅಂಡ್ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಏನಂತಂದ್ರೆ, ಲೈಕ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ಓಡ್ತಾ ಇರೋ ಕುದುರೆಗೆ ಎಲ್ಲಾರು ಇನ್ವೆಸ್ಟ್ ಮಾಡ್ಕೊಂಡು ಓಡ್ತಾರೆ ಅವ್ರ ಹಿಂದೆ. ಸೊ ಹೊಸಬ್ರು ಒಂದು ಟ್ರ್ಯಾಕ್ ನಮಗೊಂದು ಟ್ರ್ಯಾಕ್ ಬಂದು ನಾವು ದಾರಿಗೆ ಬಂದಿದೀವಿ ಅಂದಾಗ ನಮಗೂ ಒಂದು ಟ್ರ್ಯಾಕ್ ಮಾಡ್ಕೊಟ್ಟು ನಾವು ಚಿಕ್ಕದಾಗಿ ಹೆಜ್ಜೆ ಹಾಕೊಂಡು ಹೋಗ್ತೀವಿ. ಹೌದಲ್ಲ, ಕನ್ನಡದವರು. ಅವ್ರು ನಮ್ಗೆ ತುಂಬಾ ಇಷ್ಟ. ಹಾಯ್, ನಮಸ್ಕಾರ. ಸೊ ನಾನು ಐಶ್ವರ್ಯ ಮುತ್ತುರಾಜ್, ಕಲುಷ ಚಿತ್ರದ ನಾಯಕ ನಟಿಯಾಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಇದು ಒಂದು ತುಂಬಾನೇ ಡಿಫ್ರೆಂಟ್ ಆಗಿರುವಂಥ ಸ್ಟೋರಿ, ಎಂಟರ್ಟೈನ್ಮೆಂಟ್ ಪ್ಲಸ್ ಮೆಸೇಜ್ ಇರುವಂತಹ ಸಿನಿಮಾ. ಕಷ್ಟ ಆದ್ರೂ ಸಹ ತುಂಬಾ ಇಷ್ಟಪಟ್ಟು ನಿಮಗೋಸ್ಕರ ಅಂತ ಸಿನಿಮಾ ಮಾಡಿದೀವಿ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟ, ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಕ್ಸ್ಪೀರಿಯನ್ಸ್ ಬಂದು ತುಂಬಾ ತರ ಆಗಿದೆ ಸರ್. ಸೊ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದೂ ಆಗಿದೆ ಅಂಡ್ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ. ಸೊ ಹಾಗಾಗಿ ಅಂಡ್ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಕೂಡ. ಎಲ್ರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಂದು 4 ಸಿನಿಮಾ ಕಂಪ್ಲೀಟ್ ಆಗಿದೆ, ಇದು ನನ್ನ 5ನೇ ಸಿನಿಮಾ. ಬಟ್ ತೆರೆ ಮೇಲೆ ಬರ್ತಿರೋದು ನನ್ನ ಮೊದಲನೇ ಸಿನಿಮಾ. ತುಂಬಾ ಎಕ್ಸೈಟ್ ಆಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಸೊ ನೋಡೋಣ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಹೇಳಿ. ಹಿರೇಮಠ ಅಂತ ಮಾತಾಡ್ತಾ ಇರೋದು. ಸೊ ನಾನು ಈ ಮೂವಿಗೆ ಮ್ಯೂಸಿಕ್, ನಾನು ಮತ್ತೆ ನಮ್ಮ ವಸೀಮ್ ಅಂತ ನಾವಿಬ್ರು ಸ್ನೇಹಿತರು ತುಂಬ ವರ್ಷದಿಂದ. ಸೊ ನಾವಿಬ್ರು ಕೂಡ್ಕೊಂಡು ಈ ಮೂವಿಗೆ ಮ್ಯೂಸಿಕ್ ಮಾಡಿದ್ದೀವಿ. ಸೊ ಇದರಲ್ಲಿ ಟೋಟಲ್ 3 ಸಾಂಗ್ಸ್ ಇದೆ. ಒಂದು ಮೆಲೋಡಿ, ಒಂದು ಸ್ಯಾಡು, ಮತ್ತೆ ಇನ್ನೊಂದು ಐಟಮ್ ಸಾಂಗು. ಸೊ 2 ಸಾಂಗ್ದು ಅಂದರೆ ಮೆಲೋಡಿ ಮತ್ತು ಐಟಮ್ ಸಾಂಗ್ದು ಲಿರಿಕ್ಸ್ದು ನಾನೇ ಬರೆದಿದ್ದೀನಿ. ಸೊ ಇನ್ನೊಂದು ಬಂದು ಒಬ್ಬರು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಮೋಹನ್ ಅಂತ ಒಂದು ಸ್ಯಾಡ್ ಸಾಂಗ್ನ ಬರೆದಿದ್ದಾರೆ. ಸೊ ಮೂವಿಯಲ್ಲಿ ನಾವು ಅದೇ ಅಂದರೆ ನಾವು ಟೋಟಲ್ ಮೂವಿಗೆ ಯಾವ ಥರ ಒಂದು ನಮ್ಮ ಸ್ಟೋರಿ ಲೈನ್ ಏನಿದೆ ಅದಕ್ಕೆ ರಿಲೇಟೆಡ್, ಅದಕ್ಕೆ ಸೂಕ್ತವಾಗಿರುವಂಥ ಒಂದು ಸಾಹಿತ್ಯವನ್ನು ಮತ್ತು ಸಾಂಗ್ಸ್ನ ಎಲ್ಲೂ ನಾವು ಅಂದರೆ ಪರ್ಪಸ್ಲಿ ಈ ಥರ ಪ್ಲೇಸ್ ಮಾಡಿಲ್ಲ. ತುಂಬ ನೀಟಾಗಿ ಪ್ಲೇಸ್ ಮಾಡಿದ್ವಿ. ತುಂಬ ನಮ್ಮ ಟೀಮ್ ಕೂಡ ಅದೇ ಥರ ಲಿರಿಕ್ಸ್ ಒಳಗಾಗಲಿ ಎಲ್ಲರಲ್ಲಾಗಲಿ ಡಿಸ್ಕಷನ್ ಮಾಡಿಕೊಂಡು ತುಂಬ ನೀಟಾಗಿ ಮಾಡಿದ್ವಿ. ಸೊ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಮೂವಿನ ನೋಡ್ಬೇಕಂತ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.